ಟಿವಿ9 ಡಿಜಿಟಲ್ಗೆ ಸ್ವಾಗತ. ನಾನು ಶಕುಂತಲಾ. ಬಿಗ್ ಬಾಸ್ ಕನ್ನಡಿಗರ ನೆಚ್ಚಿನ ಕಾರ್ಯಕ್ರಮ 9:30 ಆಯ್ತು ಅಂತಂದ್ರೆ ಸಾಕು ಟಿವಿ ಮುಂದೆ ಕೂತು ಕಾಮೆಂಟ್ ಮಾಡ್ತಾ ಕುಳಿತುಬಿಡ್ತಾರೆ. ಇನ್ನು ಕಿಚ್ಚನ ಪಂಚಾಯಿತಿ ಅಂದ್ರೆ ಜನರಿಗಂತೂ ಅಚ್ಚುಮೆಚ್ಚು. ವಾರದ ಕತೆ ಕಿಚ್ಚನ ಕಥೆಯಲ್ಲಿ ಯಾರಿಗೆ ಚಳಿ ಬಿಡಿಸ್ತಾರೆ, ಕಿಚ್ಚನ ಚಪ್ಪಾಳೆ ಯಾರಿಗೆ ಅಂತ ಕಾಯ್ತಾ ಇರ್ತಾರೆ. ಆದರೆ ಕಿಚ್ಚನಿಗೆ ಇದೀಗ ಕಂಟಕ ಶುರುವಾಗಿದೆ. ರಣಹದ್ದು ಬಗ್ಗೆ ಮಾತನಾಡಿ ಕಿಚ್ಚ ಪೇಚಿಗೆ ಸಿಲುಕಿದ್ದಾರೆ. ಸೀಸನ್ 12ರಲ್ಲಿ ವಾರದ ಕತೆ ಕಿಚ್ಚನ ಜೊತೆಯಲ್ಲಿ ಹೊಂಚು ಹಾಕಿ ಸಂಚು ಮಾಡಿ ಕರೆಕ್ಟ್ ಟೈಮ್ಗೆ ಲಬಕ್ ಅಂತ ಹಿಡಿಯುವವರು ಯಾರು ಅಂತ ಕೇಳಿರ್ತಾರೆ. ಸೂರಜ್ಗೆ ರಣಹದ್ದು ಫೋಟೋ ಸಿಗುತ್ತೆ, ಅದನ್ನ ಗಿಲ್ಲಿ ಕುತ್ತಿಗೆಗೆ ಹಾಕಿರ್ತಾರೆ. ಆದರೆ ಈ ಹೇಳಿಕೆ ವಿರುದ್ಧ ಇದೀಗ ಆಕ್ಷೇಪ ವ್ಯಕ್ತಪಡಿಸಿರುವಂತ ಕರ್ನಾಟಕ ರಣಹದ್ದು ಸಂರಕ್ಷಣಾ ಟ್ರಸ್ಟ್ನ ರಾಮನಗರ ಡಿಸಿಎಫ್ ರಾಮಕೃಷ್ಣಪ್ಪಗೆ ಹಾಗೆ ಆರ್ಎಫ್ಒ ಮನ್ಸೂರ್ಗೆ ದೂರನ್ನ ಕೊಟ್ಟಿದೆ. ಇನ್ನು ಕಿಚ್ಚ ಸುದೀಪ್ ತಪ್ಪಾದ ಮಾಹಿತಿಯನ್ನು ಹರಡಿದ್ದಾರೆ. ರಣಹದ್ದು ಯಾವುದೇ ಜೀವಿಗೆ ಹಾನಿ ಮಾಡುವಂತ ಪಕ್ಷಿಯಲ್ಲ, ಅದು ಸತ್ತ ಪ್ರಾಣಿಗಳನ್ನ ಮಾತ್ರ ತಿಂದು ಪರಿಸರದ ಸಮತೋಲನ ಕಾಪಾಡುವಂತಹ ಪಕ್ಷಿ ಅದು. ಇದು ಯಾವುದೇ ಪ್ರಾಣಿಗಳಿಗೆ ಹಾನಿ ಮಾಡುವುದಿಲ್ಲ. ಇಂತಹ ಪಕ್ಷಿ ಬಗ್ಗೆ ಜನಪ್ರಿಯ ನಟ ಸುದೀಪ್ ಅವರು ತಪ್ಪು ಮಾಹಿತಿ ನೀಡುವುದು ಸರಿಯಲ್ಲ ಅಂತ ಹೇಳಿದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ಪ್ರೊಫೆಸರ್ ಶಿವನಂಜಯ್ಯ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಮೇಡಮ್. ಒಂದು ವಿವಾದ ಈಗಾಗಲೇ ನಾವು ಗಮನಿಸ್ತಾ ಇದ್ದೀವಿ. ಸುದೀಪ್ ಅವರು ಕೊಟ್ಟಂತಹ ಒಂದು ಸ್ಟೇಟ್ಮೆಂಟ್ ನಿಜಕ್ಕೂ ಕೂಡ ಪ್ರಾಣಿ ಪ್ರಿಯರಿಗೆ ಒಂದು ರೀತಿ ಮನಸ್ಸಿಗೆ ನೋವಾಗಿದೆ ಅಂತ ಹೇಳ್ತಿದ್ದಾರೆ. ಹೊಂಚು ಹಾಕಿ ಸಂಚು ಮಾಡಿ ಕರೆಕ್ಟ್ ಟೈಮ್ಗೆ ಲಬಕ್ ಅಂತ ಹಿಡಿಯುವವರು ಯಾರು ಅಂದಾಗ ರಣಹದ್ದು ಅಂತ ಹೇಳ್ತಾರೆ. ಆದರೆ ರಣಹದ್ದುಗೂ ಹದ್ದುಗೂ ತುಂಬಾನೇ ಡಿಫ್ರೆನ್ಸ್ ಇದೆ. ಇಷ್ಟು ದೊಡ್ಡ ಕಾರ್ಯಕ್ರಮದಲ್ಲಿ ಮಾತನಾಡಬೇಕಾದ್ರೆ ಇದ್ರ ಬಗ್ಗೆ ಸ್ವಲ್ಪವಾದ್ರೂ ಮಾಹಿತಿನ ತಿಳ್ಕೊಳ್ಬೇಕು ಅನ್ನೋದು ನಿಮ್ಮ ವಾದ ಆಗಿದೆ. ಈಗ DCFಗೆ ನಿಮ್ಮ ಕಡೆಯಿಂದ ಈಗಾಗಲೇ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದೀರಿ ಸರ್. ಏನಂತ ಕೊಟ್ಟಿದ್ದೀರಿ ಈಗ ಕಂಪ್ಲೇಂಟ್ ಅಲ್ಲಿ ಏನಿದೆ? ಅದೇ ರೀತಿಯಲ್ಲಿ ಅವರು ತಪ್ಪು ತಿಳುವಳಿಕೆಯಿಂದ ಸರಿಯಾದ ಇದನ್ನ ಮಾಹಿತಿಯನ್ನ ಕೊಟ್ಟಿಲ್ಲ. ಹಾಗಾಗಿ ರಣಕಾಟಿ ಹದ್ದುಗಳೇ ಬೇರೆ, ಗರುಡನೇ ಬೇರೆ, ಸಾಧಾರಣ ಹದ್ದುಗಳೇ ಬೇರೆ. ಹಾಗಾಗಿ ರಣಕಾಟಿ ಹದ್ದುಗಳು ಎಂದೂ ಕೂಡ ಅವು ಜೀವಂತ ಪ್ರಾಣಿಗಳನ್ನ ಬೇಟೆಯಾಡಲ್ಲ. ಹಾಗಾಗಿ ಅವು ಏನಿದ್ರು ಕೂಡ ಸತ್ತ ಮಾಂಸವನ್ನ, ಈಗ ನೋಡಿ ಪಾರ್ಸಿಗಳಿದ್ದಾರೆ ನೋಡಿ, ಆ ಪಾರ್ಸಿಗಳು ಆ ತಮ್ಮ ಹೆಣಗಳನ್ನ ಹದ್ದುಗಳಿಗೆ ಹಾಕ್ತಾರೆ. ಅದು ತಿನ್ನುವಂತವು ರಣಕಾಟಿ ಹದ್ದುಗಳೇ. ಈ ಹದ್ದುಗಳು ನಮ್ಮಲ್ಲಿ ಸಾಮಾನ್ಯವಾಗಿ ಬೇಟೆಯಾಡ್ತವೆ. ಗರುಡ ಕೋಳಿ ಮರಿಗಳನ್ನ ಬೇಟೆಯಾಡ್ತದೆ. ಈ ನಮ್ಮ ರಣಕಾಟಿ ಹದ್ದುಗಳು ಪಾಪ ಅಮಾಯಕ ಪಕ್ಷಿಗಳು. ನಾನು ಹೇಳಿದ್ದೀನಿ, ಒಂದು ಇರುವೆನೂ ಕೂಡ ಅವು ಬೇಟೆಯಾಡೋದಿಲ್ಲ. ಅವೇನಿದ್ರು ಕೂಡ ಸತ್ತ ಮಾಂಸವನ್ನ ಮಾತ್ರ ತಿಂತವೆ. ನಮ್ ಸುತ್ತಮುತ್ತ ಹಿಂದೆಲ್ಲೂ ಕೂಡ ನೂರಾರು ರಣಕಾಟಿ ಹದ್ದುಗಳಿದ್ದು, ಈಗ ಕೇವಲ ರಾಮದೇವ್ರ ಬೆಟ್ಟದಲ್ಲಿ ಒಂದು ಜೊತೆ ಮಾತ್ರ ಇದೆ. ಹಾಗಾಗಿ ಸುಮಾರು ಹದ್ದುಗಳೆಲ್ಲ ನಾಶ ಆಗಿದೆ. ಆಮೇಲೆ ಅದರ ಸಂತತಿನೇ ನಾಶ ಆಗುವಂತ ಅಪಾಯ, ಅಳಿವಿನಂಚಿನಲ್ಲಿದೆ ಅಂತೀರಿ? ಹೌದೌದು, ಅಳಿವಿನಂಚು ಅಪಾಯದಂಚು ಎರಡೂ ಸೇರ್ಕೊಂಡಿದೆ. ಈಗ ಅವುಗಳನ್ನ ರಕ್ಷಿಸಬೇಕಾದ ಕಾರಣದಿಂದ ನಾವು ಸುಮಾರು ಒಂದು 9 ವರ್ಷದಿಂದ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ಅದನ್ನ ರಣಕಾಟಿ ಹದ್ದುಗಳ ವನ್ಯಧಾಮ ಅಂತ ಅನ್ಬಿಟ್ಟು 2012ರಲ್ಲಿ ಅದು ಆಯ್ತು. ಆ ನಂತರ 2018ರಲ್ಲಿ ಅದನ್ನ ಇಕೋ ಸೆನ್ಸಿಟಿವ್ ಝೋನ್ ಅಂತ ಅನ್ಬಿಟ್ಟು ಅದನ್ನ ಸರ್ಕಾರ ಮಾಡ್ತು. ಹೀಗಾಗಿ ಅದರ ರಕ್ಷಣೆಗೆ ಈಗ ಅದನ್ನ ಬ್ರೀಡಿಂಗ್ ಇದನ್ನು ಕೂಡ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಈಗ ವಾಸ್ತವಿಕವಾಗಿ ಕಿಚ್ಚ ಸುದೀಪ್ ಅವ್ರಿಗೆ ಅದ್ರ ಬಗ್ಗೆ ತಿಳುವಳಿಕೆ ಇಲ್ಲ. ನಾನು ಒಂದ್ ಕಾಲದಲ್ಲಿ ತಪ್ಪು ತಿಳುವಳಿಕೆನೆ ಹೊಂದಿದ್ದೆ. ನನ್ನ ಕಾದಂಬರಿ ಒಂದರಲ್ಲಿ ರಣಕಾಟಿ ಹದ್ದುಗಳು ಮನುಷ್ಯನ ಕುಕ್ ತಿಂತಾ ಇರುವಂತ ಚಿತ್ರನ ಮುಖಪುಟದಲ್ಲೇ ಇದ್ ಮಾಡಿದ್ವಿ ಕಾದಂಬರಿಯ. ಆದ್ರೆ ನಂತರ ನನಗೆ ಗೊತ್ತಾಯ್ತು ರಣಕಾಟಿ ಹದ್ದುಗಳ ಸ್ವಭಾವ ಏನು, ಯಾಕೆ ನಾಶ ಆಯ್ತಾ ಇದ್ದಾವೆ. ಆಮೇಲೆ ಜೊತೆಗೆ ಈ ಪ್ರಾಣಿಗಳಿಗೆಲ್ಲನೂ ಕೂಡ ಜಾನುವಾರುಗಳಿಗೆ ಡೈಕ್ಲೋಫಿನಾಕ್ ಅಂತ ಅನ್ಬಿಟ್ಟು ಒಂದು ಇಂಜೆಕ್ಷನ್ ಕೊಡ್ತಾ ಇರೋ ನೋವು ನಿವಾರಕ. ಆ ಕಾರಣದಿಂದ ಏನಾಗಿದೆ, ಡೈಕ್ಲೋಫಿನಾಕ್ ಕೊಟ್ಟಂತ ಹಸುಗಳನ್ನ ತಿಂದಂತ ಇವು ರಣಕಾಟಿಗಳು ಅವುಗಳಿಗೆ ಕಿಡ್ನಿ ವೈಫಲ್ಯ ಆಗಿ ಅವು ಸಾವನ್ನ ಅಪ್ತಾ ಇದ್ವಿ. ಅದು ಕೂಡ ಪಕ್ಷಿ ತಜ್ಞರು ಹೇಳಿರುವಂತ ಮಾತು. ಆಮೇಲೆ ಜೊತೆಗೆ ಇತ್ತೀಚೆಗೆ ಅವಕ್ಕೆ ಆಹಾರದ ಕೊರತೆ ಇದೆ. ಎಲ್ರೂ ಕೂಡ ಸತ್ತ ದನಗಳನ್ನೆಲ್ಲನೂ ಕೂಡ ಮಣ್ಣಿನಲ್ಲಿ ಊತಾಕೋದ್ರಿಂದ ಅವಕ್ಕೆ ಆಹಾರ ಸಿಗ್ತಾ ಇಲ್ಲ. ಅವು ಸುಮಾರು ದೂರ ಹೋಗ್ತವೆ, ಆಹಾರದ ಕೊರತೆ ಇದೆ. ಹಾಗಾಗಿ ಅವು, ನಾನು ಒಂದ್ ಕಡೆ ಬರ್ದಿದ್ದೆ, ಅವು ದೊಡ್ಡ ದೈತ್ಯ ಪಕ್ಷಿಗಳು ಹೋಗಿ
ನಾಟಿ ಕೋಳಿ ಆದಂಗಾಗಿವೆ ಅಂತ ಅಂತಿದೀಯ. ನಿಜಕ್ಕೂ ದುರದೃಷ್ಟಕರ ಇದು. ಹೀಗಾಗಿ ಅವುಗಳನ್ನ ಉಳಿಸ್ಕೊಳ್ಬೇಕಾದ್ದು ನಮ್ ಕರ್ತವ್ಯ. ನನಗೆ ಗೊತ್ತಿದೆ ಕಿಚ್ಚ ಸುದೀಪ್ ಅವ್ರಿಗೆ ವೈಯಕ್ತಿಕವಾಗಿ ಅವ್ರಿಗೆ ಪ್ರಾಣಿ ಪಕ್ಷಿಗಳ ಬಗ್ಗೆ ಪ್ರೀತಿ ಇದೆ, ನನ್ಗೆ ಅವ್ರ ಬಗ್ಗೆ ಗೌರವನೂ ಕೂಡ ಇದೆ. ಒಂದು ಸಾಮಾಜಿಕವಾದಂತ ಹಿನ್ನೆಲೆಯಲ್ಲಿ ಅವರು ಕೆಲವು ಒಳ್ಳೆ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ. ಆದ್ರೆ ಈ ವಿಷಯದಲ್ಲಿ ಅವ್ರಿಗೆ ತಿಳುವಳಿಕೆ ಇಲ್ಲ. ನಮ್ಮ ಆತಂಕ ಏನು ಅಂತ ಅಂದ್ರೆ, ಈಗಾಗ್ಲೇ ಒಂದು ತಪ್ಪು ಗ್ರಹಿಕೆ ಇರೋದ್ರಿಂದ ಈ ಪಕ್ಷಿಗಳ ಬಗ್ಗೆ ಈ ಒಬ್ಬ ಸೆಲೆಬ್ರಿಟಿ ಅವ್ರ ಬಾಯಿಂದ ಬಂದಾಗ ಇನ್ನಷ್ಟು ಅದು ಉಲ್ಬಣವಾಗ್ತದೆ, ಅದು ಒಂದು ಮೌಢ್ಯವಾಗಿ ಬೆಳೀತದೆ ಅಂತ ಅನ್ನೋದು. ಬಟ್ ಕೆಲವರು ಹೇಳ್ತಿದ್ದಾರೆ ಸರ್, ಕೆಲವರು ಅಂದ್ರೆ ಈಗ ಎಲ್ಲೋ ಒಂದು ನಾಯಿ ಏನು ತೊಂದರೆ ಮಾಡ್ತಾ ಇದೆ, ಅದನ್ನ ಕೊಂದು ಹಾಕಿ ಅಥವಾ ಅದನ್ನ ಅಳಿವಿನಂಚಿಗೆ ಕಳಿಸಿ ಅಂತ ಹೇಳೋದು, ಆ ಸ್ಟೇಟ್ಮೆಂಟ್ಗಳು ಬೇರೆ ಇದೆ. ಇಲ್ಲೆಲ್ಲೋ ಅವ್ರಿಗೆ ಸಂಪೂರ್ಣ ಮಾಹಿತಿ ಇಲ್ಲದೆ ಇರೋದ್ರಿಂದ ಈ ರೀತಿ ಹೇಳಿರಬಹುದು ಅಂತ ಸಪೋರ್ಟರ್ಸ್ ಹೇಳ್ತಿದ್ದಾರೆ. ಹೌದು, ಅವ್ರಿಗೆ ಮಾಹಿತಿ ಇಲ್ಲ ವಾಸ್ತವಿಕವಾಗಿ. ಇಲ್ಲದಿದ್ರೆ ಪಾಪ ಅಮಾಯಕ ಪಕ್ಷಿಗಳು, ಅಮಾಯಕ ಪಕ್ಷಿಗಳು. ಹಾಗಾಗಿ ಅವುಗಳನ್ನ ಬಹುಶಃ ರಣಹದ್ದು ಬದಲು ಹದ್ದು ಅಂತ ಹಾಕಿದ್ರು ಅಲ್ಲೇನು ತೊಂದರೆ ಆಗ್ತಿರ್ಲಿಲ್ಲ ಅನ್ಸುತ್ತೆ. ಹೌದು, ಹದ್ದು ಅಂತ ಅನ್ನೋ ಮಾತು ಅಂದಿದ್ರೆ ಅವ್ರು ಹೇಳೋ ಮಾತು ಸತ್ಯ ಆಗ್ತಾ ಇತ್ತು. ಆದ್ರೆ ರಣಹದ್ದು ಅಂತ ಅನ್ನೋದು ನಮ್ಮಲ್ಲಿ ಏನಾಗಿದೆ ಅಂದ್ರೆ, ಪಾರಂಪರಿಕವಾಗಿ ಅವುಗಳ ಬಗ್ಗೆ ಒಂದು ಕೆಟ್ಟ ಅಭಿಪ್ರಾಯವನ್ನ ಮೂಡಿಸಲಾಗಿದೆ. ಅದ್ರ ಬಗ್ಗೆ ಗೊತ್ತಿಲ್ಲ. ಹಾಗಾಗಿ ಅವರ ಆಕೃತಿ, ಅವರ ನಡಿಗೆ, ಅವರ ದೇಹ ಪ್ರಕೃತಿ ಇವುಗಳನ್ನೆಲ್ಲ ನೋಡಿದಾಗ ಭಯ ಆಯ್ತದೆ, ನಾವೇ ಭಯ ಪಡ್ತಾ ಇದ್ವಿ. ಆದ್ರೆ ವಾಸ್ತವಿಕವಾಗಿ ಅವು ಅಮಾಯಕ ಪಕ್ಷಿಗಳು, ನಮ್ಮ ಪರಿಸರದ ಜಲಗಾರರವರು ವಾಸ್ತವಿಕವಾಗಿ. ಹಾಗಾಗಿ ಅವುಗಳ ಬಗ್ಗೆ ಕೆಟ್ಟ ಅಭಿಪ್ರಾಯವನ್ನ ರೂಢಿಸ್ಕೊಳ್ಳೋದು ಅಂದ್ರೆ ಈ ಕೇಳೋದಕ್ಕೆ ಹದ್ದುಗಿಂತ ರಣಹದ್ದು ಅಂತ ಅಂದ್ರೆ ಎಲ್ಲೋ ಒಂದ್ ಕಡೆ ಇನ್ನೂ ಸ್ವಲ್ಪ ಹಾರ್ಶ್ ಅನ್ಸುತ್ತೆ. ಬಹುಶಃ ಆ ಆಂಗಲ್ ಅಲ್ಲಿ ಎಲ್ಲರೂ ತಗೊಂಡ್ರ ಅಂತ. ಇಲ್ಲ, ರಣಹದ್ದು ಅನ್ನೋದು ಅವರ ನಮ್ ಪೂರ್ವ ತಿಳುವಳಿಕೆಯಿಂದಾನೇ ಅವಕ್ಕೆ, ಆಮೇಲೆ ಅವರ ಗಾತ್ರ ಇದೆಯಲ್ಲ ಆ ದೃಷ್ಟಿಯಿಂದ ಅದನ್ನ ರಣಹದ್ದು ಅಂತ ಅನ್ಬಿಟ್ಟು ಇದ್ ಮಾಡಿದಾರೆ ಅಷ್ಟೇ. ವಾಸ್ತವಿಕವಾಗಿ ಈ ಹದ್ದುಗಳು ನಮ್ ಗರುಡ ಇದೆಯಲ್ಲ, ಕಳ್ಳ, ಅದು ಕೋಳಿ ಮರಿಗಳನ್ನ ಎಗರಿಸೋದು ಗರುಡನೆಯ. ಅವುಗಳ ಸಂತತಿನೂ ಕೂಡ ಕಡಿಮೆ ಆಗಿದೆ. ಈಗ ನಾನು ನಮ್ಮ ಊರಿನಲ್ಲಿ ಕೂಟ್ಗಳಲ್ಲಿ ಒಂದು ಜೊತೆ ಗರುಡನ ನಾನು ನೋಡ್ತಾ ಇದ್ದೀನಿ ನಮ್ಮ ತೋಟದ ಹತ್ರ. ಇನ್ನೆಲ್ಲೂ ಗರುಡುಗಳೇ ಇಲ್ಲ. ಅದರಿಂದ ಪಕ್ಷಿಗಳನ್ನ ದ್ವೇಷಿಸೋದನ್ನ ಬಿಡ್ಬೇಕು. ಪಕ್ಷಿ ಆಗ್ಲಿ, ಪ್ರಾಣಿ ಆಗ್ಲಿ, ಪರಿಸರ ಆಗ್ಲಿ, ಇದೇನಿಲ್ದೆ ಇದ್ರೆ ನಾವು ಬದುಕಕ್ ಆಗೋಲ್ಲ ಮೇಡಮ್. ನಾವು ಏನಿಲ್ದೆ ಇದ್ರೆ ಬದುಕಕ್ ಆಗೋಲ್ಲ. ಅದ ಪರಕೀಯ ಇದು ಪರಾಗಸ್ಪರ್ಶ ಇದೆಯಲ್ಲ, ಅದಿಲ್ದೆ ಇದ್ರೆ ಯಾವುದೇ ಗಿಡ ಮರಗಳು ಕೂಡ ಅದು ಹೂ ಫಲ ಬಿಡಲ್ಲ. ಅದು ನಿಜ ನಿಜ. ಬಹುಶಃ ಸರ್, ರಣಹದ್ದುಗಳು ಇಲ್ಲದೆ ಹೋಗಿದ್ರೆ ಅದೆಷ್ಟು ರೋಗ ರುಜಿನಗಳು ಬರ್ತಿತ್ತು, ಅದೆಷ್ಟು ವೈರಸ್ಗಳು ಅಟ್ಯಾಕ್ ಆಗ್ತಿತ್ತು. ಯಾಕಂದ್ರೆ ಸತ್ತಿರೋ ಪ್ರಾಣಿನ ತಿಂದು ಅವು ಜೀವಿಸುತ್ತವೆ, ಅದನ್ನ ಅರಗಿಸ್ಕೊಳ್ತವೆ. ಎಷ್ಟೇ ವೈರಸ್ ಇದ್ರೂ ಕೂಡ ತಮ್ಮ ದೇಹಕ್ಕೆ ಹಾಕೊಳ್ತವಲ್ವ ಅವು. ಹೌದೌದು, ಅದನ್ನೇನು ಸಾಮಾನ್ಯವಾಗಿ ಅದನ್ನ ಪರಿಸರದ ಒಂದು ಸ್ವಚ್ಛತೆಯ ಕಾರ್ಯವನ್ನ ಅದ್ ಮಾಡ್ತದೆ. ಅದು ಹೋದ್ರೆ ನಷ್ಟ. ಆಮೇಲೆ ಎಲ್ಲಕ್ಕಿಂತಲೂ ಹೆಚ್ಚಾಗಿ ಈ ಪಕ್ಷಿ ವಂಶ ಇದೆಯಲ್ಲ, ಅದು ಹೋಗ್ಬಿಟ್ರೆ ನಾವ್ ಮತ್ತೆ ಮನುಷ್ಯ ಬೇಕಾದ್ರೆ ಮಲ್ಟಿಪ್ಲೈ ಆಯ್ತಾನೆ, ಪಕ್ಷಿಗಳ ಆ ರೀತಿ ಮಲ್ಟಿಪ್ಲೈ ಆಗೋಲ್ಲ. ಆಮೇಲೆ ಅದ್ರ ಇದೇ ಹೊರಟೋಗ್ತದೆ ಪೂರ್ತಿ, ಇಡೀ ಜಗತ್ತಿನಿಂದನೇ ಅದು ಹೊರಟೋಗ್ತದೆ. ಈಗ ಎಲ್ಲೋ ಅಪರೂಪಕ್ಕೆ ಹಿಮಾಲಯನ್ನ ಪರ್ವತ ಶ್ರೇಣಿನಲ್ಲಿ ಸಣ್ಣ ಪ್ರಮಾಣದ ಪಕ್ಷಿಗಳಿವೆ ಅಂತ ಹೇಳ್ತಾರೆ. ನಮ್ಮಲ್ಲಿ ರಾಮನಗರ ಬೆಟ್ಟದಲ್ಲಿ ಮೊದ್ಲಿಂದಲೂ ಕೂಡ ಇದ್ದೋ ಎಲ್ಲಾ ಬೆಟ್ಟದ ಕುಹರಗಳಲ್ಲೂ ಕೂಡ ಪಕ್ಷಿಗಳು ಇರ್ತಾ ಇದ್ದೋ. ಈಗ ಏನಾಗಿದೆ ಅಂದ್ರೆ, ಅಲ್ಲಿ ಪ್ಯಾಸೇಜ್ ಟು ಇಂಡಿಯಾ ಇದ್ ಮಾಡಿದಾಗ ಅಲ್ಲಿ ಸಿಡಿಸಿದ್ರು ಗುಹೆಗಳನ್ನ. ಈ ಶೋಲೆ ಶೂಟ್ ಮಾಡುವಾಗಲೂ ಕೂಡ ಅಲ್ಲಿ ಡಿಸ್ಟರ್ಬೆನ್ಸ್ ಆಯ್ತು. ಹೀಗಾಗಿ ಏನಾಗಿದೆ ಅಂತ ಅಂದ್ರೆ, ಆ ಪಕ್ಷಿಗಳೆಲ್ಲ ಹೊರಟೋದು ಬೇರೆ ಕಡೆ. ಆಮೇಲೆ ಸುಮಾರು 2009-10 ಮತ್ತೆ ವಾಪಸ್ ಬಂದು ಅದನ್ನೆಲ್ಲ ಪಕ್ಷಿ ತಜ್ಞರು ಕಂಡಿಡಿದ್ರು ಅದನ್ನ, ಈ ರೀತಿ ಬಂದಿವೆ ಅಂತ ಅನ್ಬಿಟ್ಟು. ಇವಾಗ ನಾವು ನೋಡ್ಬೋದಾ ಸರ್, ರಣಹದ್ದುಗಳನ್ನ ನೋಡ್ಬೋದಾ ರಾಮನಗರದಲ್ಲಿ? ಒಂದು ಜೊತೆ ಮಾತ್ರ ಇದೆ ಮೇಡಮ್. ಈಗ ಒಂದು ಜೊತೆ ಮಾತ್ರ ಇದೆ. ಒಂದು ಜೊತೆ ಮಾತ್ರ ಇದೆ, ಅದು ಹೊರಟೋಯ್ತು ಅಂತ ಅಂದ್ರೆ ಸಂಪೂರ್ಣ. ಈಗ ಅವುಗಳ ಬ್ರೀಡಿಂಗ್ ಏನಾದ್ರು ಆಗ್ತಿದ್ಯಾ ಸರ್ ಅಲ್ಲಿ? ಈಗ ಮೋಸ್ಟ್ಲಿ ಮರಿ ಹಾಕುವಂತ ಒಂದು ಸಮಯ ಅಂತ ಅನಿಸ್ತದೆ. ಅದ್ರ ಬಗ್ಗೆ ಎಲ್ಲಾನು ನಾನು ನೋಡಿದಾಗ ಸುಮಾರು 11 ಜೊತೆ ಇದ್ದು. ನಾನ್ ಫೋಟೋಗ್ರಫಿ ಮಾಡಿದಾಗ 11 ಜೊತೆ ಇದ್ದು.
ವಾಸ್ತವಿಕವಾಗಿ ಅವು ಕ್ರಮೇಣ ಕಡಿಮೆಯಾಗಿ ಇದ್ ಮಾಡ್ತಾ ಇದ್ದಾರೆ. ಈಗ ಒಂದು ಬ್ರೀಡಿಂಗ್ ಸೆಂಟರ್ ಮಾಡ್ತಾ ಇದ್ದಾರೆ. ಬೇರೆ ಕಡೆಯಿಂದ ಮೊಟ್ಟೆಗಳನ್ನ ತಂದು ರಣಕಾಟಿ ಹದ್ದುಗಳನ್ನ ಈ ಪ್ರದೇಶಕ್ಕೆ ಬಿಡುವಂತ ಒಂದು ಯೋಜನೆ ಇದೆ ಈಗ. ಹಾಗಾಗಿ ಕಿಚ್ಚ ಸುದೀಪ್ ಅವರು ಅದನ್ನ ಸ್ಪಷ್ಟ ಮಾಡ್ಬೇಕು ಅಂತ ಅನ್ನೋದು ನಮ್ಮ ಆಗ್ರಹ. ಏನ್ ನಿರೀಕ್ಷೆ ಮಾಡ್ತಿದ್ದೀರಾ ಸರ್ ನೀವು ಅವ್ರ ಕಡೆಯಿಂದ? ಈಗ ಮೇಡಮ್ ಏನ್ ನಿರೀಕ್ಷಿಸ್ತಿದ್ದೀರಾ ಸುದೀಪ್ ಅವ್ರ ಕಡೆಯಿಂದ ಅಥವಾ ಬಿಗ್ ಬಾಸ್ ಟೀಮ್ ಕಡೆಯಿಂದ? ಸ್ಪಷ್ಟೀಕರಣ ಕೊಟ್ರೆ ಸಾಕು. ಈ ರೀತಿ ನಾನು ತಪ್ಪು ಗ್ರಹಿಕೆಯಿಂದ ಆ ರೀತಿ ಹೇಳಿದ್ದೀನಿ. ಇದ್ರ ಬಗ್ಗೆ ಒಂದು ನಿಖರವಾದಂತ ಒಂದು ಜ್ಞಾನ, ಅಂದ್ರೆ ಉದ್ಧಟತನ ಮಾಡೋದ್ ಬೇಡ, ಇಲ್ಲಿ ಮಾಹಿತಿ ಕೊರತೆ ಇದೆ ಅನ್ನೋದನ್ನ ಒಪ್ಕೊಂಡ್ರೆ ಸಾಕು ಅಂತ ಹೇಳ್ತಿದ್ದಾರೆ. ಅಷ್ಟೇ ಸಾಕು ನಮ್ಗೆ. ಆ ತರದ ದ್ವೇಷ ಭಾವನೆ ಏನು ಇಲ್ಲ ನಮ್ಮಲ್ಲಿ. ಅಂದ್ರೆ ತುಂಬಾ ಮಕ್ಕಳು ನೋಡ್ತಿರ್ತಾರೆ, ದೊಡ್ಡವ್ರು ನೋಡ್ತಿರ್ತಾರೆ, ಅಲ್ಲಿ ಏನ್ ಹೇಳಿದ್ರು ಕೂಡ ಸತ್ಯ ಅಂತ ಅಂದ್ಕೊಂಡ್ ಬಿಡ್ತಾರೆ ಅನ್ನೋದೊಂದು. ಮಕ್ಕಳು ಕೂಡ ತಪ್ಪು ತಿಳ್ಕೊಳ್ತವೆ. ಮಕ್ಕಳು ಕೂಡ ತಪ್ಪು ತಿಳ್ಕೊಳ್ತವೆ. ಮುಂದಿನ ತಲೆಮಾರಿಗೆ ಇವರೇ ತಿಳುವಳಿಕೆ ಕೊಡ್ಬೇಕು ವಾಸ್ತವಿಕವಾಗಿ ಅವ್ರಿಗೆ ಸರಿಯಾದ. ಈಗ ಈಗ ನಾವು ಯೂಶಲಿ ನೋಡೋದಾದ್ರೆ ಈಗ ಯಾರೋ ನಮಗ್ ಫ್ರೆಂಡ್ ಇರ್ತಾರೆ, ಅವ್ರು ಸಭ್ಯಸ್ಥರಾಗಿರ್ತಾರೆ, ಯಾರೋ ಕೀಚಕ ಅಂತ ಮಾತಾಡ್ಬೇಕಾರೆ ಯಾವ ರೀತಿ ಮನಸ್ಸಿಗೆ ನೋವಾಗುತ್ತೋ ಅದೇ ರೀತಿನಲ್ಲಿ ನಿಮ್ಗೆ, ಯಾಕಂದ್ರೆ ಒಡನಾಟ ಇರುತ್ತೆ, ಹದ್ದುಗಳ ಬಗ್ಗೆ ನೀವು ವೀಕ್ಷಣೆ ಮಾಡಿದಿರಿ, ಅದ್ರ ಬಗ್ಗೆ ಬುಕ್ ಬರ್ದಿದ್ದೀರಿ, ತಿಳ್ಕೊಂಡಿದ್ದೀರಿ. ಸಡನ್ ಆಗಿ ಯಾರೋ ಒಂದ್ ದೊಡ್ಡ ಕಾರ್ಯಕ್ರಮದಲ್ಲಿ ದೊಡ್ಡ ನಟ ಈ ರೀತಿ ಹೇಳಿದಾಗ ಸಹಜವಾಗಿ ಮನಸ್ಸಿಗೆ ನೋವಾಗುತ್ತೆ. ಅಂದ್ರೆ ಆ ತಪ್ಪು ಗ್ರಹಿಕೆ ಬೇಡ, ಜನರಿಗೂ ಕೂಡ ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಸಿಗ್ಲಿ ಅನ್ನೋದು ನಿಮ್ಮ ಆಶಯ. ಹೌದು ಮೇಡಮ್. ಓಕೆ, ಥ್ಯಾಂಕ್ ಯು ಸರ್ ಟಿವಿ ನೈನ್ನೊಂದಿಗೆ ಮಾತನಾಡೋದಕ್ಕಾಗಿ. ಸೊ ಒಟ್ಟಾರೆಯಾಗಿ ಇಲ್ಲಿ ಕೇಳ್ತಾ ಇರೋದೊಂದೇ, ಇಲ್ಲಿ ತಪ್ಪು ಗ್ರಹಿಕೆಯಾಗಿದೆ. ಮಾಹಿತಿ ಕೊರತೆಯಿಂದ ಈ ರೀತಿ ತಪ್ಪಾಗಿ ಹೇಳಿರಬಹುದು ಸುದೀಪ್, ಹೊರತು ಇಲ್ಲಿ ಉದ್ದೇಶಪೂರ್ವಕವಾಗಿ ಹೇಳಿದ್ದಾರೆ ಅಂತ ಕೂಡ ಯಾರು ಕೂಡ ಹೇಳ್ತಾ ಇಲ್ಲ. ಹಾಗಾಗಿ ಇದಕ್ಕೊಂದು ಸ್ಪಷ್ಟೀಕರಣ ಕೊಟ್ಟರೆ ಸಾಕು ಅಂತ ಹೇಳ್ತಿದ್ದಾರೆ. ಸೊ ಆದಷ್ಟು ಬೇಗ ಬಿಗ್ ಬಾಸ್ ಟೀಮ್ ಕಡೆಯಿಂದ ಹಾಗೆ ಕಿಚ್ಚನ ಕಡೆಯಿಂದ ಈ ಬಗ್ಗೆ ಒಂದು ಕ್ಲಾರಿಟಿ ಸಿಗಲಿ, ಜೊತೆಗೆ ತಪ್ಪು ಗ್ರಹಿಕೆ ಜನರಿಗೆ ಹೋಗದೇ ಇರಲಿ, ಮುಂದೆ ಈ ರೀತಿ ತಪ್ಪುಗಳು ಆಗದೇ ಇರಲಿ ಅಂತ ನಾವು ಕೂಡ ಆಶಿಸ್ತಾ ಈ ಹೊತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಟಿವಿ9.